ಈ ಮಧ್ಯೆ ಪ್ರೊಡ್ಯೂಸರು ಒಂದು ಕಂಪ್ಲೇಂಟ್ ಅನ್ನ ಇಂಥ ರೆಡ್ಡಿ ಅಥವಾ ಸತ್ಯಾರೆಡ್ಡಿ ಮತ್ತು ಸುನೀಲ್ ಅಂತಕ್ಕಂಥವ್ರ ವಿರುದ್ಧ ನಮ್ಮ ಚಿತ್ರರಂಗಕ್ಕೆ ಚಲನಚಿತ್ರಕ್ಕೆ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಇಬ್ರು ಸರಿಯಾಗಿ ಕೆಲಸ ಮಾಡಿಕೊಟ್ಟಿಲ್ಲ ಅಂತಕ್ಕಂಥ ಒಂದು ಪ್ರಸ್ತಾಪವನ್ನು ಮಾಡಿ ಇದು ಬಸವೇಶ್ವರ ಪೊಲೀಸ್ ಅವ್ರ ಮುಂದೆ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ವಿಚಾರವಾಗಿ ಅವರನ್ನ ಅರೆಸ್ಟ್ ಮಾಡಿ ಇದಾಗ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಸತ್ಯಾರೆಡ್ಡಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. 2.5 ಕೋಟಿ ತಗೊಂಡಿರ್ತಕ್ಕಂಥದ್ರಲ್ಲಿ ಇಷ್ಟು ಕೆಲಸ ಮಾಡಿದ್ದೀನಿ ಮತ್ತು ಒಂದಷ್ಟು ದುಡ್ಡನ್ನ ನಾವು ಬೇರೆಯವ್ರಿಗೆ ಕೊಟ್ಟಿದ್ದೀನಿ ಮತ್ತು ಒಂದಷ್ಟು ದುಡ್ಡನ್ನ 50 ಲಕ್ಷ ದುಡ್ಡನ್ನ ಅರ್ಜುನ್ ಅವ್ರಿಗೆ ಕೊಟ್ಟಿದ್ದೀನಿ ಅಂತಕ್ಕಂಥ ಒಂದು ಪ್ರಸ್ತಾಪವನ್ನ ಒಂದು ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ. ಈ ತರ ಹೇಳಿಕೆ ಕೊಟ್ಟಿದ್ದಾರೆ, ನೀವು ಬಂದು ಅದಕ್ಕೆ ನೀವು ಹೇಳಿಕೆ ಕೊಡಬೇಕು ಅಥವಾ ನಿಮ್ಮ ಪ್ರತ್ಯುತ್ತರವನ್ನು ಕೊಡಬೇಕು ಅಂತಕ್ಕಂಥ ಪೊಲೀಸರು ಪೊಲೀಸ್ ನೋಟಿಸನ್ನು ಕೊಟ್ಟಿದ್ದಾರೆ. ಆ ಪೊಲೀಸ್ ನೋಟಿಸ್ಗೆ ಯಾವುದೇ ಕಾರಣಕ್ಕೂ ಸಹ ಇವರೇನು ಕೋರ್ಟ್ಗೆ ಹೋಗಿ ಅದನ್ನ ಚಾಲೆಂಜ್ ಮಾಡಲಿಲ್ಲ ಅಥವಾ ತಲೆ ಮರೆಸ್ಕೊಂಡು ಹೋಗ್ಲಿಲ್ಲ. ಗೌರವಕ್ಕೆ ಈ ನೆಲದ ಕಾನೂನು ಗೌರವ ಕೊಟ್ಟು ನಾನು ಹೇಳಿದೆ, ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಮ್ಮ ಹೇಳಿಕೆಯನ್ನು ಕೊಡಿ, ಒಂದು ನಿಮ್ಗೆಲ್ಲ ದುಡ್ಡು ಬಂದಿದೆಯಾ ಅಂತ ಕೇಳಿದಾಗ ಯಾವ ಕಾರಣಕ್ಕೂ ಆ ದುಡ್ಡು ನಮ್ಗೆ ಸಂಬಂಧ ಇಲ್ಲ, ಅವ್ರ ಕೆಲಸಕ್ಕೂ ನಮ್ಗೆ ಕೆಲಸಕ್ಕೂ ಸಂಬಂಧ ಇಲ್ಲ. ಪ್ರೊಡ್ಯೂಸರ್ ಕರ್ಕೊಂಡ್ಬಂದು ಅಥವಾ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲರೂ ಕರ್ಕೊಂಡ್ಬಂದು ಈ ಕೆಲಸ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ ನನ್ನ ಅಭಿಪ್ರಾಯ ಕೇಳಿದಾಗ ಅವನ ಕೆಲಸ ನೋಡಿ ಈ ಕೆಲಸ ಮಾಡಿಸ್ಬೋದು ಅಂತಕ್ಕಂಥ ವಿಚಾರವನ್ನ ಇವರು ಕನ್ಸೆಂಟ್ ಅನ್ನು ಕೊಟ್ಟಿದ್ದಾರೆ. ಅಗ್ರಿಮೆಂಟ್ ಪ್ರಕಾರ ಇವರು ಕನ್ಸೆಂಟ್ ಕೊಟ್ಟಿದ್ದಾರೆ. ಆ ಕೆಲಸವನ್ನು ಸಹ ಮಾಡಲಿಕ್ಕೆ ಒಪ್ಪಿಗೆಯನ್ನು ನಿರ್ದೇಶಕರು ಕೊಟ್ಟಿದ್ದಾರೆ. ಬಟ್ ಅವರಿಬ್ಬರ ಮಧ್ಯೆ ಇರ್ತಕ್ಕಂಥ ಪ್ರೊಡ್ಯೂಸರು ಮತ್ತು ಆ ದುಡ್ಡು ತಗೊಂಡಿರ್ತಕ್ಕಂಥ ಮಧ್ಯೆ ಇದ್ದಿರ್ತಕ್ಕಂಥ ತಗಾದೆಯನ್ನು ಇಲ್ಲೋ ಒಂದ್ ಕಡೆ ಅದನ್ನ ಹೇಳಿಕೆ ವಿರುದ್ಧ ಕೊಟ್ಟಿದ್ದಾರೆ ಅಂತ ಕಾರಣಕ್ಕಾಗಿ ಪೊಲೀಸರು ನೋಟಿಸ್ ಕೊಟ್ಟು ಅದಕ್ಕೆ ಉತ್ತರವನ್ನು ಸಹ ಕೊಟ್ಟಿದ್ದಾರೆ. ಉತ್ತರವನ್ನು ಕೊಟ್ಟಂತ ಸಂದರ್ಭದಲ್ಲಿ ಪೊಲೀಸರು ಇವ್ರ ಮನೆಗೆ ಬಂದಿದ್ದಾರೆ, ಇವ್ರ ಬ್ಯಾಂಕ್ ಅಕೌಂಟ್ಗಳನ್ನ ಅವ್ರ ದುಡ್ಡು ಕೊಟ್ಟಿದ್ದಾರೆ, 50 ಲಕ್ಷ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದಾರಲ್ಲ, ಕೊಟ್ಟಿದ್ದಾರೆ ಇಲ್ಲ ಅಂತ ಬ್ಯಾಂಕ್ ಅಕೌಂಟನ್ನ ಚೆಕ್ ಮಾಡಿದ್ದಾರೆ. ಇವ್ರ ಬ್ಯಾಂಕ್ ಡೀಟೇಲ್ ಅನ್ನು ಸಹ ಅವ್ರಿಗೆ ಕೊಟ್ಟಿದ್ದಾರೆ, ಅವರ ತನಿಖೆಯನ್ನು ಸಹ ಮಾಡಿದ್ದಾರೆ, ಇವ್ರ ಹೇಳಿಕೆಯನ್ನು ಸಹ ಕೊಟ್ಟಿದ್ದಾರೆ. ಅಂತಿಮವಾಗಿ ಇದು ಅರ್ಜುನ್ ಅವರು ಮತ್ತು ಅವನು ಕೊಟ್ಟಿರ್ತಕ್ಕಂಥ ಯಾವುದೂ ಸಾಕ್ಷ್ಯಾಧಾರಗಳಿಲ್ಲ, ಸುಮ್ಮನೆ ದಾರಿ ಹೋಗಿ ಕೊಟ್ಟಿರ್ತಕ್ಕಂಥ ಹೇಳಿಕೆಗೆಲ್ಲ ಪೊಲೀಸರು ಫಿಕ್ಸ್ ಕೊಡ್ತಕ್ಕಂಥದ್ದು ಅವಶ್ಯಕತೆ ಇರೋದಿಲ್ಲ. ಸೊ ಅದಕ್ಕೆ ಯಾವುದೇ ರೀತಿಯ ಸಾಕ್ಷ್ಯಗಳು ದೊರೆಯೋದ್ರಿಂದ ನೀವು ನಿಮ್ಮ ಹೇಳಿಕೆಯನ್ನು ಕೊಟ್ಟು ಹೋಗಿ ಅಂತಕ್ಕಂಥ ಮಾತನ್ನು ಹೇಳಿದ್ರೆ ಪೊಲೀಸರು 3 ನೋಟಿಸ್ಗಳನ್ನು ಕೊಟ್ಟಿದ್ದಾರೆ. 3 ನೋಟಿಸ್ಗೂ ಸಹ ಅವರು ಹೋಗಿ ಪ್ರಸ್ತಾಪ ಮಾಡಿ ಸ್ಟೇಷನ್ಗೆ ಹೋಗಿ ಬಂದಿದ್ದಾರೆ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.